ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇರಸ ಋಷಿಗಳ ಬೀಡೆ. ರಾಷ್ಟ್ರ ರಾಜ್ಯದ ಅಭಿವೃದ್ಧಿಯ ಹೊಣೆ ಯುವ ಪೀಳಿಗೆಯ ಹೆಗಲ ಮೇಲಿದೆ ಅಂತ ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಹೇಳಿದರು. ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ನೇತೃತ್ವದಲ್ಲಿ ಕೂಡ್ಲಿಗಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಸಂತೋಷ್ ಎಸ್ ಲಾಡ್ ಫೌಂಡೇಶನ್ ವತಿಯಿಂದ ಜರುಗಿದ ಬೃಹತ್ ಉದ್ಯೋಗ ಮೇಳವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಭರವಸೆ ಇದೆ, ವಿಶ್ವಾಸವನ್ನು ಕೊಡ್ತೀನಿ. ಅತ್ಯಂತ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಸರ್ವೋತ್ತಮ ಅಭಿವೃದ್ಧಿ ಜೊತೆಗೆ ಎಲ್ಲ ಸಮಾಜದ ಪರವಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಇರ್ತಾರೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾವು ತುಕಾರಾಮ್ ರವರು, ಭೀಮಾನಾಯಕರವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಶ್ರೀನಿವಾಸ್ ಅವರ ಬೆನ್ನಿದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳ, ಇವತ್ತು ಎರಡನೇದು ತಾವು ಸ್ಕಿಲ್ಲಿಂಗ್ ಬಗ್ಗೆ ಮಾತನಾಡಿದ್ರಿ. ನೀವು ನಮಗೆ ಪ್ರೊಫೈಲಿಂಗ್ ಮಾಡಿ ಕೊಡಿ. ಬೇಕಿದ್ರೆ ಒಂದು ಹಂತವಾಗಿ 100 ಹುಡುಗರು 300 ಹುಡುಗರನ್ನ ನಾವು ಬೇಕಿದ್ರೆ ಬೆಂಗಳೂರು ಲೆವೆಲ್ ಆಗಿರ್ಲಿ ಅಥವಾ ಹ್ಯಾಂಡ್ಸ್ ಆನ್ ಸ್ಕಿಲ್ಲಿಂಗ್ ಕೂಡ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಇಲ್ಲಿ ಕೆಲವರಿಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಸಿಗಲ್ಲ, ಯಾರ್ಯಾರಿಗೆ ಆಪರ್ಚುನಿಟಿ ಸಿಗಲ್ಲ, ಅವ್ರ ಮಾಹಿತಿ ನಮಗೆ ಕೊಡಿ. ನಾವು ಬೇಕಿದ್ರೆ ಇಲ್ಲೇ ಬಂದು ಅವ್ರನ್ನ ರೀಸ್ಕಿಲ್ಲಿಂಗ್ ಮಾಡಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಂಡ್ ಯು ಸಿ who are really vulnerable, who really want job, if you have got some least apart from this, who really deserve it, we will definitely look into that ಅಂತ ಕೂಡ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಯುವಕರು, ನಿಮ್ಮ ಸಮಯ ಬೇರೆ ಇದೆ, ನಮ್ಮ ಟೈಮ್ ಬೇರೆ ಆಗಿದೆ. ನಾನೀಗ 50 ವರ್ಷ ಆಗ್ಲಿಕ್ಕೆ ಬಂದದ್ದು. ನಿನಗೆ ಎಷ್ಟಿನ? ನೀನು ಸೇಮ? ಆಯ್ತು, ನಾವಿಬ್ಬರು ಮುಗಿಯರಾಗಿ ಆಲ್ರೆಡಿ 75 ವರ್ಷ ನಮ್ಮ ಪುಣ್ಯ ಲಾಟ್ರಿ ನಾವು ಬದುಕಿದ್ದೇವೆ. ಆ 75 ವರ್ಷದಲ್ಲಿ ಇಬ್ಬರು 50 ವರ್ಷ ಕಳೆದು ಬಿಟ್ಟಿದ್ವಿ. ತೂಕ ನಿನಗೆ ಎಷ್ಟ? 57. ನಮ್ಗಿನ್ನ ಜಾಸ್ತಿ ಆಯ್ತು ಗಿರಾಕಿ. ಅಂದ್ರೆ 66% ಲೈಫ್ ವಿ ಹ್ಯಾವ್ ಲಿವ್ಡ್, ಆಲ್ಮೋಸ್ಟ್ 70% ಲೈಫ್ ವಿ ಹ್ಯಾವ್ ಲಿವ್ಡ್. ನಮ್ಮ ಅನುಭವನೂ ಇದೆ, ನಮ್ಮ ವಿಚಾರನೂ ಇದೆ. ಈ ದೇಶ ಬದಲಾವಣೆ ಆಗ್ಬೇಕಾಗಿದ್ರ ಮುಂದೆ ನೀವಿದೇನು ಕೂತ್ಕೊಂಡಿರಲ್ಲ. ಮೊದಲು ಟಿವಿ ಎಷ್ಟು ಬೇಕಷ್ಟೇ ನೋಡಕ್ ಚಾಲು ಮಾಡ್ರಿ, ಫೇಸ್ಬುಕ್ ಎಷ್ಟು ಬೇಕಷ್ಟೇ ಯೂಸ್ ಮಾಡ್ರಿ, ಕೆಲ್ಸಕ್ಕೆ ಬರೋದು ಇನ್ಫಾರ್ಮೇಶನ್ ತಗೋಬೇಡ್ರಿ. ಈ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಅಂತೇಳಿ ಹೊಡೆದಾಟಕ್ಕೆ ಬೀಳ್ತಕ್ಕಂಥ ವಾಟ್ಸಪ್ ಯೂನಿವರ್ಸಿಟಿಗಳು ಬರ್ತವೆ. ಇವನ್ ಯಾವಕ್ಕೂ ಕಿವಿ ಕೊಡಕ್ ಹೋಗ್ಬೇಡ್ರಿ. ಯಾವುದೇ ಸರ್ಕಾರಗಳಿದ್ರೆ ಈ ದೇಶದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಮುಖಾಂತರ ನಡಿಬೇಕು. ಗ್ರಾಜುಯೇಷನ್ಸ್ ಇದ್ದಾರೆ, 213 ಜನ ಐಟಿ ಅಂಡ್ ಡಿಪ್ಲೊಮಾಸ್ ಇದ್ದಾರೆ, 166 ಜನ SSLC ಅಂಡ್ PUC ಮುಗಿಸ್ಕೊಂಡಿದ್ದಾರೆ. ಪೋಸ್ಟ್ ಮಾಸ್ಟರ್ ಡಿಗ್ರೀಸ್ 121 ಜನ ಬಂದಿದ್ದಾರೆ ಸರ್. ಇಲ್ಲಿನೂ ಇದ್ದಾರೆ, ಕೆಲವು ಜನ ಹೊರಗಡೆ ಬಹಳಷ್ಟು ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಯುವಕರಿಗೆ ಮಾತ್ರ ದೇಶವನ್ನು ಕಟ್ಟುವಂತಹ ಮತ್ತು ನಿಭಾಯಿಸುವಂತಹ ಹಾಗೂ ಅಭಿವೃದ್ಧಿಯುತ್ತ ಕೊಂಡೊಯ್ಯುವ ಶಕ್ತಿ ಇದೆ. ಯುವ ಪೀಳಿಗೆ ದೇಶದ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಯುವಕರು ಏನು ಮಾಡಬೇಕು ಮತ್ತು ಹೇಗಿರಬೇಕು ಎನ್ನುವ ಕುರಿತು ಚಿಂತನೆಗಳಾಗಬೇಕಾಗಿದೆ. ಅದರಿಂದ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬರುವಂತಹ ಮಾಹಿತಿಗಳ ಬಗ್ಗೆ ಯುವ ಪೀಳಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬಾರ್ದು. ಸಮಯವನ್ನು ಉತ್ತಮ ಜೀವನ, ಭವಿಷ್ಯ ಕಟ್ಟಿಕೊಳ್ಬೇಕು ನಿಟ್ಟಿನಲ್ಲಿ ದೇಶ, ನಾಡಿನ ಅಭಿವೃದ್ಧಿಗೆ ಪೂರಕವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಕಿವಿ ಮಾತು ಹೇಳಿದರು.